ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಭಾರತೀಯ ನ್ಯಾಯ ಸಂಹಿತ 2023 ಸ್ಟಡಿ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಕ್ಲಾಸ್ನಲ್ಲಿ BNSನ ಸೆಕ್ಷನ್ 101 ಡಿಸ್ಕಸ್ ಮಾಡೋಣ. ಈ ಸೆಕ್ಷನ್ 101 ಮರ್ಡರ್ನ ಬಗ್ಗೆ ಹೇಳುತ್ತೆ. ಈ ಒಂದು ಸೆಕ್ಷನ್ನ ಪ್ರಕಾರ ಕೆಲವು ಎಕ್ಸೆಪ್ಷನ್ಸ್ಗಳನ್ನು ಹೊರತುಪಡಿಸಿದರೆ ಕಲ್ಪೇಬಲ್ ಹೋಮಿಸೈಡ್ ಒಂದು ಮರ್ಡರ್ ಆಗುತ್ತೆ. ಅಂದರೆ ಸೆಕ್ಷನ್ 100ನಲ್ಲಿ ಬರುವಂತಹ ಕಲ್ಪೇಬಲ್ ಹೋಮಿಸೈಡ್ ಏನು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ವಿ, ಆ ಕೆಲವೊಂದು ಎಕ್ಸೆಪ್ಷನ್ಸ್ಗಳನ್ನು ಹೊರತುಪಡಿಸಿದರೆ ಆ ಕಲ್ಪೇಬಲ್ ಹೋಮಿಸೈಡ್ ಅನ್ನೇ ಮರ್ಡರ್ ಅಂತೇಳಿ ಕರೆಯಲಾಗುತ್ತೆ. ಯಾವಾಗ ಕಲ್ಪೇಬಲ್ ಹೋಮಿಸೈಡ್ ಅನ್ನ ಮರ್ಡರ್ ಅಂತೇಳಿ ಕರೆಯಲಾಗತ್ತಂತಂದ್ರೆ ಅಲ್ಲಿ ಕ್ಲಾಸ್ ಏನ ಪ್ರಕಾರ ಕೊಲೆಗಾರನಿಗೆ ಕೊಲೆ ಮಾಡುವಂತಹ ಇಂಟೆನ್ಷನ್ ಇರಬೇಕು. ಕ್ಲಾಸ್ ಬಿನ ಪ್ರಕಾರ ಬಾಡಿಲಿ ಇಂಜುರಿ, ದೇಹಕ್ಕೆ ಗಾಯ ಮಾಡುವಂತಹ ಉದ್ದೇಶ ಇರಬೇಕು. ಹಾಗೆ ಗಾಯ ಮಾಡಿರೋದ್ರಿಂದ ಆ ವ್ಯಕ್ತಿಯ ಸಾವಾಗಬೇಕು. ಅದನ್ನ ಕೂಡ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಆಮೇಲೆ ಕ್ಲಾಸ್ ಸಿನ ಪ್ರಕಾರ ಆ ಕೊಲೆಗಾರನಿಗೆ ಬಾಡಿಲಿ ಇಂಜುರಿ ಮಾಡುವಂತಹ ಒಂದು ಇಂಟೆನ್ಷನ್ ಇರಬೇಕು. ಏನು ಬಾಡಿಲಿ ಇಂಜುರಿ ಮಾಡಿರ್ತಾನಲ್ಲ, ಅದು ಆರ್ಡಿನರಿ ಕೋರ್ಸ್ನಲ್ಲಿ ನೈಸರ್ಗಿಕವಾಗಿ ಪ್ರಕೃತಿ ದತ್ತವಾಗಿ ಕೊಲೆಯಾಗುವ ರೀತಿಯಲ್ಲಿ, ಅಂದರೆ ಸಾವು ಸಂಭವಿಸುವ ರೀತಿಯಲ್ಲಿ ಇದ್ದಾಗ ಅದನ್ನು ಕೂಡ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಡಿನ ಪ್ರಕಾರ ಕೊಲೆಗಾರನಿಗೆ ತಾನು ಮಾಡ್ತಾ ಇರುವಂತಹ ಆಕ್ಟ್ ಏನಿದೆಯಲ್ಲ ಅದು ತುಂಬಾ ಡೇಂಜರಸ್ ಆಗಿದೆ. ತನ್ನ ಆಕ್ಟ್ ನಿಂದ ಯಾವುದೊಬ್ಬ ವ್ಯಕ್ತಿಯ ಡೆತ್ ಆಗುತ್ತೆ ಅಥವಾ ಬಾಡಿಲಿ ಇಂಜುರಿ ಆಗುತ್ತೆ, ಆ ಬಾಡಿಲಿ ಇಂಜುರಿ ಆಗೋದ್ರಿಂದ ಕೂಡ ಡೆತ್ ಆಗ್ಬೋದು ಅನ್ನುವಂತಹ ಒಂದು ನಾಲೆಜ್ ಅಥವಾ ಅರಿವಿದ್ರೂ ಕೂಡ ಅದನ್ನ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಒಂದು ಸೆಕ್ಷನ್ಗೆ ಸಂಬಂಧಪಟ್ಟಂತಹ ಕೆಲವು ಉದಾಹರಣೆಗಳಿವೆ. ಅವುಗಳನ್ನ ನಾವು ತಿಳ್ಕೊಂಡಾಗ ಮರ್ಡರ್ ಅಂದ್ರೆ ಏನು, ಮರ್ಡರ್ ಅಂದ್ರೆ ಯಾವುದು ಅಂತೇಳಿ ಅರ್ಥ ಆಗುತ್ತೆ. ಫಸ್ಟ್ ಎಕ್ಸಾಂಪಲ್ನ ಪ್ರಕಾರ ಝಡ್ ಅನ್ನ ಕೊಲೆ ಮಾಡುವ ಉದ್ದೇಶವನ್ನ ಇಟ್ಕೊಂಡು ಝಡ್ ಅನ್ನ ಶೂಟ್ ಮಾಡ್ತಾನೆ. ಆ ಶೂಟ್ ಮಾಡಿರೋದ್ರಿಂದ ಝಡ್ ನ ಡೆತ್ ಆಗುತ್ತೆ. ಈ ತರ ಏನ ಆಕ್ಟ್ ಅನ್ನ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ನ ಪ್ರಕಾರ ಎಗೆ ಝಡ್ ಯಾವುದೋ ಒಂದು ರೋಗದಿಂದ ಬಳಲ್ತಾ ಇದ್ದಾನೆ ಅನ್ನೋ ಒಂದು ಅರಿವಿರುತ್ತೆ, ನಾಲೆಜ್ ಇರುತ್ತೆ. ಆತನಿಗೆ ಗಾಯ ಮಾಡಿದ್ರೆ ಆತ ಸತ್ತೋಗ್ತಾನೆ ಅನ್ನುವಂಥ ಅರಿವಿರುತ್ತೆ. ಆ ಉದ್ದೇಶವನ್ನೇ ಇಟ್ಕೊಂಡು ಆತನಿಗೆ ಗಾಯವನ್ನ ಮಾಡ್ತಾನೆ, ಅದರಿಂದ ಝಡ್ನ ಸಾವಾಗುತ್ತೆ. ಅದನ್ನ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಒಂದು ವೇಳೆ ಝಡ್ಗೆ ಗಾಯ ಮಾಡಿದ್ರೆ ಸತ್ತೋಗ್ತಾನೆ ಅನ್ನುವಂಥ ಅರಿವಿರೋದಿಲ್ಲ, ಆದ್ರೆ ಆತನಿಗೆ ಗಾಯ ಮಾಡಬೇಕು ಅನ್ನುವಂಥ ಉದ್ದೇಶ ಇರುತ್ತೆ, ಗಾಯ ಮಾಡ್ತಾನೆ. ಆ ಗಾಯ ಮಾಡೋದ್ರಿಂದ ಝಡ್ ವ್ಯಕ್ತಿ ಸತ್ತೋಗ್ತಾನೆ. ಸೊ ಇಂತಹ ಸಂದರ್ಭದಲ್ಲಿ ಆ ಒಂದು ಸಾವನ್ನ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ. ಯಾಕಂತಂದ್ರೆ ಆತನಿಗೆ ಝಡ್ಡನ್ನ ಕೊಲೆ ಮಾಡುವಂತಹ ಉದ್ದೇಶ ಇರಲ್ಲ, ಕೇವಲ ಗಾಯ ಮಾಡಬೇಕು ಅಂತೇಳಿ ಉದ್ದೇಶ ಇರುತ್ತೆ, ಆದರೆ ಸಾವು ಸಂಭವಿಸುತ್ತೆ. ಆಮೇಲೆ ಥರ್ಡ್ ಎಕ್ಸಾಂಪಲ್ನ ಪ್ರಕಾರ ಇಂಟೆನ್ಷನ್ ಇಂದ ಝಡ್ಗೆ ಕತ್ತಿಯಿಂದ ಗಾಯವನ್ನ ಮಾಡ್ತಾನೆ. ಆ ಗಾಯದಿಂದ ಝಡ್ನ ಸಾವಾಗುತ್ತೆ. ಆ ಒಂದು ಆಕ್ಟ್ ಅನ್ನ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಈವನ್ ಆ ಆಕ್ಟ್ ನಲ್ಲಿ ಇಂಟೆನ್ಷನ್ ಇಲ್ಲದೆ ಇದ್ರೂ ಕೂಡ ಅಲ್ಲಿ ಆತನಿಗೆ ಅರಿವಿದೆ, ಈ ತರ ನಾನು ಈ ಒಂದು ಖಡ್ಗದಿಂದ ಅವನನ್ನ ತಿವಿದ್ರೆ ಆತ ಸತ್ತೋಗ್ತಾನೆ ಅನ್ನೋ ಅರಿವಿದೆ. ಆ ಕಾರಣನೇ ಇಂಟೆನ್ಷನ್ ಇಲ್ದರೂ ಕೂಡ ಅದು ಮರ್ಡರ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಎಕ್ಸಾಂಪಲ್ನ ಪ್ರಕಾರ ವ್ಯಕ್ತಿ ಒಂದು ಲೋಡೆಡ್ ಕೆನಾನ್ ಅಂದ್ರೆ ತುಪಾಕಿ ಅದನ್ನ ಕ್ರೌಡ್ ನಲ್ಲಿ ಜನಸಂದಣಿಯಲ್ಲಿ ಫೈರ್ ಮಾಡ್ತಾನೆ. ಹಾಗೆ ಫೈರ್ ಮಾಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾನೆ. ಅದನ್ನ ಕೂಡ ಆತನನ್ನ ಅವನ ಆಕ್ಟ್ ನಿಂದ ಆತ ಮರ್ಡರ್ ಮಾಡಿದಾನೆ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಅಲ್ಲಿ ಯಾವುದೇ ರೀತಿಯಲ್ಲಿ ಆ ವ್ಯಕ್ತಿಯನ್ನ ಕೊಲೆ ಮಾಡಬೇಕು ಅನ್ನುವಂತಹ ಪ್ರೀಮೆಡಿಟೇಟೆಡ್ ಡಿಸೈನ್ ಇಲ್ಲದೆ ಇದ್ರೂ ಕೂಡ ಅದನ್ನ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಈಗ ಈ ಮರ್ಡರ್ ಮಾಡಿದ್ರು ಕೂಡ ಅದು ಮರ್ಡರ್ ಆಗೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ. ಅದು ಯಾವ ಸಂದರ್ಭದಲ್ಲಿ ಅಂತೇಳಿ ಕೆಲವೊಂದು ಎಕ್ಸೆಪ್ಷನ್ಸ್ಗಳಿವೆ. ಮೊದಲಿಗೆ ಬರುವಂತ ಎಕ್ಸೆಪ್ಷನ್, ಒಂದು ವೇಳೆ ಒಬ್ಬ ವ್ಯಕ್ತಿ ಕಲ್ಪೇಬಲ್ ಹೋಮಿಸೈಡ್ ಮಾಡಿದ್ರೆ ಅದು ಮರ್ಡರ್ ಆಗೋದಿಲ್ಲ. ಯಾವಾಗ ಅಂತಂದ್ರೆ ಆತ ಆ ಒಂದು ಮರ್ಡರ್ ಅನ್ನ ಗ್ರೇವ್ ಅಥವಾ ಸಡನ್ ಪ್ರೊವೊಕೇಶನ್ ನಿಂದ ಮಾಡಿದ್ದೇ ಆದ್ರೆ ಆ ಒಂದು ಕಲ್ಪೇಬಲ್ ಹೋಮಿಸೈಡ್ ಅನ್ನ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ. ಆದ್ರೆ ಆ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್
ಆ ವ್ಯಕ್ತಿಯನ್ನ ಕೊಲೆ ಮಾಡೋ ಉದ್ದೇಶದಿಂದ ತನ್ನಷ್ಟಕ್ಕೆ ತಾನೇ ಆ ಪ್ರವೋಕ್ ಆಗಬಾರ್ದು ಒಂದು, ಅಥವಾ ಯಾವುದೋ ಒಬ್ಬ ಪಬ್ಲಿಕ್ ಸರ್ವೆಂಟ್ ಒಬಿಡಿಯೆಂಟ್ ಆಗಿ ಕಾನೂನಿನ ಒಂದು ಕೆಲಸವನ್ನು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಸಡನ್ ಪ್ರವೋಕ್ ಆಗಿ ಅದನ್ನ ಮಾಡಿದ್ರೆ ಅದು ಕೂಡ ಎಕ್ಸೆಪ್ಷನ್ ಆಗೋದಿಲ್ಲ. ಅಥವಾ ಯಾವುದೋ ಒಬ್ಬ ವ್ಯಕ್ತಿ ತನ್ನ ಪ್ರೈವೇಟ್ ಡಿಫೆನ್ಸ್ಗೋಸ್ಕರ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ಗಾಗಿ ಆತ ವ್ಯಕ್ತಿಯನ್ನ ಪ್ರವೋಕ್ ಮಾಡಿದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ಅದನ್ನ ಎಕ್ಸೆಪ್ಷನ್ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದಾಗ ಕೆಲವೊಂದು ಉದಾಹರಣೆಗಳಿವೆ. ಫಸ್ಟ್ ಎಕ್ಸಾಂಪಲ್ನ ಪ್ರಕಾರ ಎ ವ್ಯಕ್ತಿ ಝೆಡ್ ವ್ಯಕ್ತಿಯಿಂದ ಪ್ರವೋಕ್ಗೆ ಒಳಗಾಗ್ತಾನೆ. ಆ ಪ್ರವೋಕೇಶನ್ ನಿಂದ ಎ ಝೆಡ್ನ ಮಗು ವಾಯನ್ನ ಕೊಲೆ ಮಾಡ್ತಾನೆ. ಆದ್ರೂ ಕೂಡ ಇಲ್ಲಿ ಎ ಮರ್ಡರರ್ ಆಗ್ತಾನೆ. ಕಾರಣ ಏನು ಅಂತಂದ್ರೆ ಅಲ್ಲಿ ಚೈಲ್ಡ್ ಪ್ರವೋಕ್ ಮಾಡಿರೋದಿಲ್ಲ, ಝೆಡ್ ಪ್ರವೋಕ್ ಮಾಡಿರ್ತಾನೆ. ಆದ್ದರಿಂದ ಚೈಲ್ಡ್ ಅನ್ನ ಕೊಲೆ ಮಾಡಿರೋದು ಒಂದು ಮರ್ಡರ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್, ವಾಯ್ ವ್ಯಕ್ತಿ ಎಗೆ ಗ್ರೇವ್ ಅಂಡ್ ಸಡನ್ ಪ್ರವೋಕೇಶನ್ ಮಾಡ್ತಾನೆ. ಆ ಪ್ರವೋಕೇಶನ್ ಆಧಾರದ ಮೇಲೆ ಎ ವಾಯ್ನ ಮೇಲೆ ಫೈರ್ ಮಾಡ್ತಾನೆ. ಆದ್ರೆ ಅದು ಝೆಡ್ಗೆ ಫೈರ್ ಆಗುತ್ತೆ, ಝೆಡ್ ಸತ್ತೋಗ್ತಾನೆ. ಆದ್ರೆ ಇಲ್ಲಿ ಹೇಗೆ ಝೆಡ್ಡನ್ನ ಕೊಲೆ ಮಾಡುವಂಥದ್ದು ಅಥವಾ ಅವನಿಗೆ ಕೊಲೆ ಆಗತ್ತೆ ಅನ್ನೋವಂಥ ಅರಿವಿರೋದಿಲ್ಲ. ಆದರೆ ಆತ ಝೆಡ್ ವಾಯಿನ ಪಕ್ಕದಲ್ಲಿ ನಿಂತಿರ್ತಾನೆ, ವಾಯಿ ಕಡೆ ಶೂಟ್ ಮಾಡಕ್ ಹೋಗಿ ಝೆಡ್ಗೆ ಶೂಟ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಎ ಮಾಡಿರುವಂಥದ್ದು ಮರ್ಡರ್ ಆಗೋದಿಲ್ಲ, ಅದು ಕೇವಲ ಕಲ್ಪೇಬಲ್ ಹೋಮಿಸೈಡ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್, ಎ ಅನ್ನ ಝೆಡ್ ಆತ ಬಿ ಲಿಫ್ ಎ ಅನ್ನ ಅರೆಸ್ಟ್ ಮಾಡ್ತಾನೆ. ಆಗ ಎ ಸಡನ್ ಪ್ರವೋಕೇಶನ್ ಇಂದ ಝೆಡ್ ಅನ್ನ ಕೊಲೆ ಮಾಡ್ತಾನೆ. ಆ ಒಂದು ಆಕ್ಟ್ ಅನ್ನ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಏಕೆ ಅಂತಂದ್ರೆ ಪಬ್ಲಿಕ್ ಸರ್ವೆಂಟ್, ಬೇಲಿಫು ಪಬ್ಲಿಕ್ ಸರ್ವೆಂಟ್, ಆತ ತನ್ನ ಕೆಲಸವನ್ನ ಮಾಡ್ತಾ ಇರ್ತಾನೆ, ಆತನಿಂದ ಎ ಪ್ರವೋಕ್ ಆಗೋ ಹಾಗಿಲ್ಲ. ನೆಕ್ಸ್ಟ್ ಫೋರ್ತ್ ಎಕ್ಸಾಂಪಲ್, ಎ ಝೆಡ್ನ ಎದುರುಗಡೆ ಝೆಡ್ ಮೆಜಿಸ್ಟ್ರೇಟ್ ಆಗಿರ್ತಾರೆ, ವಿಟ್ನೆಸ್ ಆಗಿ ಅಪಿಯರ್ ಆಗ್ತಾನೆ. ಆಗ ಮೆಜಿಸ್ಟ್ರೇಟ್ ಝೆಡ್ ಅವರು ಎ ಏನು ಡೆಪಾಸಿಷನ್ ಮಾಡಿರ್ತಾನೆ ಅದನ್ನ ನಾನು ಬಿಲೀವ್ ಮಾಡೋದಿಲ್ಲ ಅಂತೇಳಿ ಹೇಳ್ಬಿಡ್ತಾರೆ. ಆಮೇಲೆ ಎ ಮೇಲೆ ಪರ್ಜುರಿ ಒಂದು ಅಫೆನ್ಸ್ ಅನ್ನ ಹೊರಸ್ತಾರೆ. ಆಗ ಎ ಸಡನ್ ಪ್ರವೋಕ್ ಆಗಿ ಝೆಡ್ನ ಅಂದ್ರೆ ಮೆಜಿಸ್ಟ್ರೇಟ್ನ ಕೊಲೆ ಮಾಡ್ತಾನೆ. ಅದು ಮರ್ಡರ್ ಆಗುತ್ತೆ, ಯಾಕಂದ್ರೆ ಮೆಜಿಸ್ಟ್ರೇಟ್ ಕೂಡ ಪಬ್ಲಿಕ್ ಸರ್ವೆಂಟು. ಆಮೇಲೆ ಫಿಫ್ತ್ ಎಕ್ಸಾಂಪಲ್ನ ಪ್ರಕಾರ ಎ ಝೆಡ್ನ ನ್ಯೂಸ್ ಅನ್ನ ಪುಲ್ ಮಾಡಬೇಕು ಅಂತೇಳಿ ಅಟೆಂಪ್ಟ್ ಮಾಡ್ತಾನೆ. ಆಗ ಝೆಡ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ನಲ್ಲಿ ಎ ಅನ್ನ ಪ್ರಿವೆಂಟ್ ಮಾಡ್ತಾನೆ. ಆಗ ಎ ಒಂದು ಸಡನ್ ಮತ್ತು ವಯಲೆಂಟ್ ಪ್ರೊವೊಕೇಶನ್ ಆಗಿ ಝೆಡ್ ಅನ್ನ ಕೊಲೆ ಮಾಡ್ತಾನೆ. ಆದ್ರೂ ಕೂಡ ಅದು ಮರ್ಡರ್ ಆಗುತ್ತೆ. ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅನ್ನ ಎಕ್ಸರ್ಸೈಸ್ ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ವಿರುದ್ಧವಾಗಿ ಪ್ರವೋಕ್ ಆಗಿ ಅವನನ್ನು ಕೊಲೆ ಮಾಡೋ ಹಾಗಿಲ್ಲ. ಆಮೇಲೆ ಸಿಕ್ಸ್ತ್ ಎಕ್ಸಾಂಪಲ್, ಝೆಡ್ ಬಿಗೆ ಸ್ವಲ್ಪ ಡಿಕ್ಕಿ ಹೊಡಿತಾನೆ. ಆಗ ಬಿ ಪ್ರೊವೊಕೇಶನ್ ಇಂದ ಆಗ ಬಿಗೆ ಸಿಟ್ಟು ಬರುತ್ತೆ. ಅಲ್ಲೇ ಪಕ್ಕದಲ್ಲಿ ಎ ವ್ಯಕ್ತಿ ಬೈ ಸ್ಟ್ಯಾಂಡರ್ ನಿಂತಿರ್ತಾನೆ. ಆತ ಬಿ ವ್ಯಕ್ತಿಯ ಒಂದು ಸಿಟ್ಟನ್ನ ಅಡ್ವಾಂಟೇಜ್ ಆಗಿ ತಗೊಂಡ್ಕೊಂಡು ಇಂಟೆನ್ಷನ್ ಇಂದ ಝೆಡ್ ಅನ್ನ ಆತ ಕೊಲೆ ಮಾಡ್ತಾನೆ. ಆಮೇಲೆ ಆ ಕೊಲೆ ಮಾಡಿರ್ತಾನಲ್ಲ ಆ ಚಾಕುವನ್ನ ಬಿ ನ ಕೈಗೆ ಕೊಟ್ಬಿಡ್ತಾನೆ. ಆಗ ಬಿ ಝೆಡ್ ಅನ್ನ ಕೊಲೆ ಮಾಡ್ಬಿಡ್ತಾನೆ. ಹೀಗೆ ಇಂತಹ ಸಂದರ್ಭದಲ್ಲಿ ಬಿ ಏನು ಆ ಚಾಕು ಚುಚ್ಚಿಬಿಡ್ತಾನಲ್ಲ ಅದನ್ನ ಮರ್ಡರ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಕಲ್ಪೇಬಲ್ ಹೋಮಿಸೈಡ್ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಆದ್ರೆ ಬೈ ಸ್ಟ್ಯಾಂಡರ್ ಎ ಏನಿರ್ತಾನಲ್ಲ ಆತನು ಮಾಡಿದಂತಹ ಆಕ್ಟ್ ಅನ್ನ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡಲಾಗತ್ತೆ. ಆತನ ಮರ್ಡರ್ ಕೇಸಲ್ಲಿ ಗಿಲ್ಟಿ ಆಗಿ ಮಾಡಲಾಗತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಸೆಕೆಂಡ್ ಎಕ್ಸೆಪ್ಷನ್, ಒಂದು ವೇಳೆ ಒಬ್ಬ ವ್ಯಕ್ತಿ ಗುಡ್ ಫೇತ್ ನಲ್ಲಿ ತನ್ನ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅನ್ನ ಎಕ್ಸರ್ಸೈಸ್ ಮಾಡುವಂತಹ ಸಂದರ್ಭದಲ್ಲಿ ಆತನಿಗೆ ಕೊಟ್ಟಿರುವಂತಹ ಪವರ್ ಅನ್ನ ಸ್ವಲ್ಪ ಎಕ್ಸೀಡ್ ಮಾಡಿದ್ರೆ ಆತನಿಗೆ ಯಾವುದೇ ಒಂದು ಪ್ರೀ ಪ್ಲಾನ್ ಇರಬಾರ್ದು, ಅಂದ್ರೆ ಪ್ರೀ ಮೀಡಿಯೇಷನ್ ಇರ್ಲಾರ್ದೆ ಮತ್ತು ಯಾವುದೇ ರೀತಿಯ ಇಂಟೆನ್ಷನ್ ಇರ್ಲಾರ್ದೆ ಆತ ಏನಾದ್ರೂ ಡೆತ್ ಕಾಸ್ ಮಾಡಿದ್ರೆ ಅದನ್ನ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ. ಇದಕ್ಕೆ ಉದಾಹರಣೆ ಹೇಳೋದಾದ್ರೆ, ಝೆಡ್ ಎ ವ್ಯಕ್ತಿಗೆ ಚಾವಟಿಯಿಂದ ಹೊಡಿಬೇಕು ಅಂತೇಳಿ ಅಟೆಂಪ್ಟ್ ಮಾಡ್ತಾನೆ. ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಂತಹ ಎ ಪಿಸ್ತೂಲ್ ಅನ್ನ ಹೊರಗಡೆ ತೆಗಿತಾನೆ. ಝೆಡ್ ಮೇಲೆ ಫೈರ್ ಅಥವಾ ಅಸಾಲ್ಟ್ ಮಾಡ್ತಾನೆ. ಇಲ್ಲಿ ಆತನಿಗೆ ಝೆಡ್ ಅನ್ನ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇರೋದಿಲ್ಲ, ಕೇವಲ ತನ್ನ
ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅನ್ನ ಎಕ್ಸರ್ಸೈಸ್ ಮಾಡಬೇಕು ಅಂತೇಳಿ ಉದ್ದೇಶ ಇರುತ್ತೆ. ಆದ್ದರಿಂದ ಏನ ಒಂದು ಆಕ್ಷನ್ ಅನ್ನ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ, ಅದನ್ನ ಕಲ್ಪೇಬಲ್ ಹೋಮಿಸೈಡ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಆಮೇಲೆ ಎಕ್ಸೆಪ್ಷನ್ 3 ಏನು ಹೇಳುತ್ತಂದ್ರೆ, ಒಂದು ವೇಳೆ ಅಫೆಂಡರ್ ಪಬ್ಲಿಕ್ ಸರ್ವೆಂಟ್ ಆಗಿದ್ರೆ ಅಥವಾ ಪಬ್ಲಿಕ್ ಸರ್ವೆಂಟ್ಗೆ ಹೆಲ್ಪ್ ಮಾಡುವಂತಹ ಅಸಿಸ್ಟ್ ಮಾಡುವಂತಹ ವ್ಯಕ್ತಿ ಆಗಿದ್ರೆ ಆತ ಪಬ್ಲಿಕ್ ಜಸ್ಟಿಸ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಕಾನೂನು ತನಗೆ ಕೊಟ್ಟಿರುವಂತಹ ಪವರ್ ಅನ್ನ ಆತ ಎಕ್ಸೀಡ್ ಮಾಡಿ ಯಾರ್ದೋ ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣನಾಗುತ್ತಾನೆ. ಆತ ಅದನ್ನ ಗುಡ್ ಫೇತ್ ನಲ್ಲಿ ಮಾಡಿರ್ತಾನೆ ಮತ್ತು ಅದು ಕಾನೂನಿನ ಪ್ರಕಾರ ನೆಸೆಸರಿ ಆಗಿರುತ್ತೆ ಆ ಡ್ಯೂಟಿಯನ್ನ ಮಾಡೋದು. ಆತನಿಗೆ ಯಾವುದೇ ರೀತಿಯಲ್ಲಿ ಒಂದು ದುರುದ್ದೇಶ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಕೂಡ ಕಲ್ಪೇಬಲ್ ಹೋಮಿಸೈಡ್ ಅನ್ನ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ. ಆಮೇಲೆ 4th ಎಕ್ಸೆಪ್ಷನ್, ಒಂದು ವೇಳೆ ಯಾವುದೇ ರೀತಿಯ ಪ್ರೀ ಮೆಡಿಟೇಷನ್ ಅಂದರೆ ಪ್ರೀ ಪ್ಲಾನ್ ಇರಲಾರ್ದೆ ಸಡನ್ ಯಾವುದೋ ಒಂದು ರೀತಿಯ ಫೈಟ್ನಲ್ಲಿ ಸಡನ್ ಕ್ವಾರಲ್ ಮಾಡೋದರಲ್ಲಿ ಆತ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಆ ಎದುರುಗಡೆ ವ್ಯಕ್ತಿಯನ್ನ ಅಡ್ವಾಂಟೇಜ್ ತಗೊಂಡು ಆತ ಸಾವಿಗೆ ಕಾರಣನಾಗ್ತಾನೆ. ಇಂತಹ ಸಂದರ್ಭದಲ್ಲೂ ಕೂಡ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ, ಕಲ್ಪೇಬಲ್ ಹೋಮಿಸೈಡ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಯಾರು ಫಸ್ಟ್ ಪ್ರೊವೋಕ್ ಮಾಡಿದ್ರು, ಯಾರು ಫಸ್ಟ್ ಅಸಾಲ್ಟ್ ಮಾಡಿದ್ರು ಅನ್ನೋದು ಇಮ್ಮೆಟೀರಿಯಲ್ ಆಗಿಬಿಡುತ್ತೆ. ನೆಕ್ಸ್ಟ್ ಎಕ್ಸೆಪ್ಷನ್ 5, 5th ಎಕ್ಸೆಪ್ಷನ್, ಯಾವಾಗ ಒಬ್ಬ ವ್ಯಕ್ತಿ ಆತನ ಏಜು 18 ಇಯರ್ಸ್ ಅಬೋವ್ ಇರುತ್ತೆ, ಆತ ತನ್ನ ಓನ್ ಕಾನ್ಸೆಂಟ್ ಅಂದ್ರೆ ತನ್ನ ಒಪ್ಪಿಗೆಯನ್ನ ಕೊಟ್ಟು ಆ ರಿಸ್ಕ್ ನ ಮೇಲೆ ಯಾವುದೋ ರೀತಿಯಲ್ಲಿ ಒಂದು ಆಕ್ಷನ್ ತನ್ನ ಸಾವಿಗೆ ತಾನೇ ಕಾರಣನಾಗ್ತಾನೆ. ಅಂತಹ ಸಂದರ್ಭದಲ್ಲೂ ಕೂಡ ಕೊಲೆಗಾರ ಮರ್ಡರ್ ಮಾಡಿದಾನೆ ಅಂತೇಳಿ ಹೇಳೋದಿಲ್ಲ, ಕಲ್ಪೇಬಲ್ ಹೋಮಿಸೈಡ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಇದಕ್ಕೆ ಉದಾಹರಣೆಯನ್ನ ನೋಡೋದಾದ್ರೆ, ಎ ಜಡ್ ಅನ್ನ ಇನ್ಸ್ಟಿಗೇಟ್ ಮಾಡ್ತಾನೆ, ಆತ ಒಂದು ಮಗು ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಇನ್ಸ್ಟಿಗೇಟ್ ಮಾಡ್ತಾನೆ. ಇಲ್ಲಿ ಚೈಲ್ಡ್ ನ ಏಜ್ 18 ಇಯರ್ಸ್ ಗಿಂತ ಕಡಿಮೆ ಇರ್ತದೆ. ಇಲ್ಲಿ ಏನ ಇನ್ಸ್ಟಿಗೇಷನ್ ಇಂದ ಚೈಲ್ಡ್ ಸುಸೈಡ್ ಮಾಡ್ಕೊಂಡಾಗ ಆತನನ್ನ ಗಿಲ್ಟಿ ಮರ್ಡರ್ ಕೇಸಲ್ಲಿ ಗಿಲ್ಟಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಯಾಕಂತಂದ್ರೆ ಅಲ್ಲಿ ಆ ಮಗುವಿನ ಏಜು 18 ಇಯರ್ಸ್ ಅಬೋವ್ ಇರೋದಿಲ್ಲ. ಅದೇ ಒಂದು ವೇಳೆ 18 ಇಯರ್ಸ್ ಒಬ್ಬ ವ್ಯಕ್ತಿಗೆ ಇನ್ಸ್ಟಿಗೇಟ್ ಮಾಡಿದ್ರೆ ಆತ ಸುಸೈಡ್ ಮಾಡ್ಕೊಂಡಿದ್ರೆ ಅದನ್ನ ಕಲ್ಪೇಬಲ್ ಹೋಮಿಸೈಡ್ ಅಂತೇಳಿ ಕನ್ಸಿಡರ್ ಮಾಡಲಾಗ್ತಾ ಇತ್ತು. ಸ್ನೇಹಿತರೆ, ಎಲ್ಲ ಸಂದರ್ಭಗಳಲ್ಲಿ ಎಲ್ಲವನ್ನ ಎಕ್ಸೆಪ್ಷನ್ಗಳನ್ನು ಹೊರತುಪಡಿಸಿ ಕಲ್ಪೇಬಲ್ ಹೋಮಿಸೈಡ್ ಅನ್ನ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಈ BNS ಸೆಕ್ಷನ್ 101 ನ IPCಯ ಸೆಕ್ಷನ್ 300ಗೆ ಕರೆಸ್ಪಾಂಡ್ ಮಾಡಲಾಗುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಅನ್ನು ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.